ಲಾಲ್ಬಾಗ್ನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜಗತ್ತನ್ನೇ ಅರಿಯದ ಮುಗ್ಧ ಬಾಲಕನೊಬ್ಬ ಬಲಿಯಾಗಿ ಹೋಗಿದ್ದ. ಫೋಟೋ ತೆಗೆಸಿಕೊಳ್ಳುವ ಖುಷಿಯಲ್ಲಿದ್ದ ಬಾಲಕ ಬಾಳಿನ ಪಯಣವನ್ನೇ ಮುಗಿಸಿದ್ದ. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಎಂಬಂತೆ ಅಧಿಕಾರಿಗಳು ಇದೀಗ ಲಾಲ್ಬಾಗ್ನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗಿದ್ದಾರೆ. ಲಾಲ್ಬಾಗ್ ಸಿಲಿಕಾನ್ ಸಿಟಿಯ ಸೆಂಟರ್ ಆಫ್ ಅಟ್ರಾಕ್ಷನ್. ಕಣ್ಣು ಹಾಯಿಸಿದಷ್ಟು ಹಚ್ಚ ಹಸಿರಾಗಿ ಕಾಣುವ ಸುಂದರ ಸಸ್ಯಕಾಶಿಗೆ ಮನಸೋಲದವರೇ ಇಲ್ಲ. ಪ್ರವಾಸಿಗರಂತೂ ಲಾಲ್ಬಾಗ್ನ ಹೂವುಗಳ ಚೆಲುವಿಗೆ ಫುಲ್ ಫಿದಾ ಆಗ್ತಾರೆ. ರಜೆ ಸಿಕ್ಕಾಗ್ಲೆಲ್ಲ ತಮ್ಮ ನೆಚ್ಚಿನ ಸ್ಥಳಕ್ಕೆ ಬಂದು ಸಖತ್ ಎಂಜಾಯ್ ಮಾಡ್ತಾರೆ. ಇನ್ನು ಮಕ್ಕಳಿಗಂತೂ ಸಸ್ಯಕಾಶಿ ಹಾಟ್ ಸ್ಪಾಟ್. ಆದ್ರೆ ಇತ್ತೀಚೆಗೆ ನಡೆದಿರೋ 2 ಘಟನೆಗಳು ಲಾಲ್ಬಾಗ್ಗೆ ಮಕ್ಕಳನ್ನ ಕರ್ಕೊಂಡು ಬರುವ ಪೋಷಕರನ್ನ ಬೆಚ್ಚಿ ಬೀಳುವಂತೆ ಮಾಡಿವೆ. ಮೊನ್ನೆಯಷ್ಟೇ ಬಾಲಕ ವಿಕ್ರಮ್ ಫೋಟೋ ತೆಗೆಸಿಕೊಳ್ಳಲು ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದ. ಘಟನೆ ಬಳಿಕ ಲಾಲ್ಬಾಗ್ ಅಧಿಕಾರಿಗಳು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದೀಗ ಅಧಿಕಾರಿಗಳು ಉದ್ಯಾನವನದಲ್ಲಿರೋ ಹಳೆ ಬೆಂಚು ಮರಗಳ ತೆರವಿಗೆ ಮುಂದಾಗಿದ್ದಾರೆ. ಆದ್ರೂ ಕೂಡ ಲಾಲ್ಬಾಗ್ ಅಧಿಕಾರಿಗಳು ತೆಗೆದುಕೊಳ್ತಾ ಇರೋ ಮುಂಜಾಗ್ರತಾ ಕ್ರಮ ಸಾಲದು ಅಂತ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಗಾರ್ಡಿಯನ್ಸ್ನ ಅಪಾಯಿಂಟ್ ಮಾಡಬೇಕು. ಇಲ್ಲಿಗೆ ನೋಡಿ ಮಕ್ಕಳೆಲ್ಲ ಹಾಗೆ ಓಡಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಯಾರು ಕೂಡ ಕೇರ್ ತಗೊಳ್ಳೋರಿಲ್ಲ. ಅದಕ್ಕೋಸ್ಕರನಾದರೂ ಅವ್ರ ಗಾರ್ಡಿಯನ್ಸ್ನ ಅಪಾಯಿಂಟ್ ಮಾಡ್ಕೋಬೇಕು. ಅಂದರೆ ಮುಂಚಿತವಾಗಿ ಇಟ್ಟಿದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ. ಈ ಥರ ಇನ್ಸಿಡೆಂಟ್ಸ್ ಮುಂದೆನೂ ಕೂಡ ಆಗಬಾರ್ದು. ಆ ಇದರಲ್ಲಿ ಅವರು ಸೇಫ್ಟಿ ಮೆಜರ್ಸ್ ಏನಿದೆ ಅದನ್ನು ತಗೋಬೇಕು. ಇನ್ನು ಇಷ್ಟೆಲ್ಲ ಅನಾಹುತಗಳು ನಡೆದ್ರೂ ಕೂಡ ಲಾಲ್ಬಾಗ್ನ ಕೆಲವೆಡೆ ಪಂಪ್ಸೆಟ್ನ ಕೇಬಲ್ಗಳು ಹೊರಗಡೆ ತೆರೆದುಕೊಂಡಿವೆ. ಇವುಗಳ ಪಕ್ಕದಲ್ಲೇ ಮಕ್ಕಳು ಆಟವಾಡ್ತಾ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಉದ್ಯಾನವನದಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಗಳ ಸಂಖ್ಯೆಯೂ ಕಡಿಮೆ ಇದೆ. ಇನ್ನು ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಸರಿಯಾಗಿ ಕನ್ನಡ ಬರದೇ ಇರುವುದರಿಂದ ಪ್ರವಾಸಿಗರಿಗೆ ಸೂಚನೆಗಳನ್ನ ನೀಡುವುದು ಸಮಸ್ಯೆಯಾಗಿದೆ. ಈ ಎಲ್ಲ ಲೋಪದೋಷಗಳನ್ನ ಪರಿಹರಿಸಲು ತೋಟಗಾರಿಕಾ ಇಲಾಖೆ ಮುಂದಾಗಿದೆ. ಒಂದು ಬೆಂಚ್ ಮ್ಯಾಕ್ಸಿಮಮ್ ಎಲ್ಲ ಬೆಂಚ್ಗಳು ಮತ್ತು ಈ ಟಬ್ಗಳು ಮತ್ತು ಈ ಥರ ಒಂದು ವೈರಿಗಳೇನಿದ್ದಾವೆಲ್ಲ ಅವೆಲ್ಲ ತೆಗೆದಿದ್ದಾರೆ. ಮುಂದಿನ ಹಂತದಲ್ಲಿ ನಾವೆಲ್ಲ ಒಂದು 3 ಟೀಮು ನಮ್ಗೆ ವರದಿ ಕೊಟ್ಟಿದೆ. ಆ ವರದಿ ಆಧಾರದ ಮೇಲೆ ಕಂಪ್ಲೀಟ್ ಒಂದು ಮುಂಜಾಗ್ರತವಾಗಿ ನಾವು ಏನೇನು ನಮ್ಮ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ನಿತ್ಯ ಸಾವಿರಾರು ಜನ ಆಗಮಿಸುವ ಲಾಲ್ಬಾಗ್ನಲ್ಲಿ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಏನಾದರೂ ತೋಟಗಾರಿಕಾ ಇಲಾಖೆ ಸಿಟಿಯ ನೆಚ್ಚಿನ ಪಾರ್ಕ್ನಲ್ಲಿ ಕಟ್ಟೆಚ್ಚರ ವಹಿಸದಿದ್ರೆ ಮತ್ತಷ್ಟು ಅನಾಹುತಗಳು ಘಟಿಸುವ ಆತಂಕವಿದೆ. ಜಗದೀಶ್, TV9 ಬೆಂಗಳೂರು.